ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನು ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನು ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನು ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ.
ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನ ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನ ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ ಮಾಡಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ ತುಳಿತ ಆಗಿ ಅನೇಕ ಜನರ ಸಾವು ನೋವಾಗಿತ್ತು. ಹೀಗಾಗಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ಆರಂಭ ಆಗ್ತಾ ಇದೆ. ಹೋಮ್ ಗ್ರೌಂಡ್ನಲ್ಲಿ ಆರ್ಸಿಬಿ ಮ್ಯಾಚ್ ನಡೆಯುತ್ತಾ ಇಲ್ವಾ ಅನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿ ಐಪಿಎಲ್ ಪಂದ್ಯಾವಳಿ ನಡೆಯುತ್ತಾ ಇಲ್ವಾ? ಇವತ್ತು ಸಂಜೆ ಅಂತಿಮವಾಗುತ್ತೆ ಆ ಭವಿಷ್ಯ. ಗೃಹ ಇಲಾಖೆ ಕೈ ಸೇರಿದೆ ಮೈಕಲ್ ಡಿ ಕುನ್ನಾ ಅವರ ವರದಿ. ಹಾಗಾದ್ರೆ ವರದಿಯಲ್ಲಿ ಇರೋದೇನು? ಐಪಿಎಲ್ ಪಂದ್ಯಾವಳಿ ಭವಿಷ್ಯ ಸಿಎಂ ಅಂಗಳಕ್ಕೆ ಶಿಫ್ಟ್ ಆಯ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಡ್ ಸ್ಟೋರಿ. ನೋಡಿ, ಕೆಎಸ್ಸಿಎ ಅಧ್ಯಕ್ಷರಾದಂಥ ಬಳಿಕ ವೆಂಕಟೇಶ್ ಪ್ರಸಾದ್ ಅವರು ಸಾಕಷ್ಟು ಅವರದೇ ಆದಂಥ ಆಯಾಮದಲ್ಲಿ ಓಡಾಟಗಳನ್ನು ನಡೆಸುತ್ತಿದ್ದಾರೆ. ಓಡಾಟಗಳು ಹೀಗಾದ್ರೂ ಮಾಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮ್ಯಾಚ್ ಅನ್ನ ತರಬೇಕು, ಮ್ಯಾಚ್ ಅನ್ನ ನಡೆಸಬೇಕು, ಅಭಿಮಾನಿಗಳಿಗೆ ಅದನ್ನ ತೋರಿಸಬೇಕು ಅಂತೇಳಿ ಅವರು ಫೈಟ್ ಮಾಡ್ತಿದ್ದಾರೆ. ಗೃಹ ಸಚಿವರನ್ನ ಭೇಟಿ